ನಿನ್ನೆ ಹೈಕಮಾಂಡ್ನವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು. ಅವರು ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ನಮ್ಮ AICC ಕಚೇರಿ, ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಹುಲ್ ಗಾಂಧಿಯವರು ಅವ್ರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತಾವು ಮಾಧ್ಯಮದಲ್ಲಿ ಅನೇಕ ಸ್ಪೆಕ್ಯುಲೇಷನ್ಸ್ಗಳನ್ನು ಕೂಡ ಮಾಡಿದ್ದೀರಿ. ಬಹುಶಃ ಇವತ್ತು ಸುರ್ಜೇವಾಲಾ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದಾದ ಮೇಲೆ ಅವರು ಏನು ವಿಷಯಗಳನ್ನು ಹೇಳ್ತಾರೆ ಅದರ ಮೇಲೆ ನಮ್ಮ ತೀರ್ಮಾನಗಳು ಮತ್ತು ಎಲ್ಲರ ತೀರ್ಮಾನಗಳು ಆಗುತ್ತೆ. ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ, ಸಮ್ಮತಿ ಕೊಟ್ಟಿದ್ದಾರೆ. ಈಗ ನಿನ್ನೆ ದಿವಸ ಮಾಧ್ಯಮದಲ್ಲಿ ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು KC ವೇಣುಗೋಪಾಲ್ ಅವರು ಹೇಳಿದ್ದನ್ನು ನಾವು ಪ್ರಸಾರ ಮಾಡಿದ್ದೀವಿ. ಅವರು ಹೇಳಿದ್ದು ರಾಜ್ಯಸಭೆಗೆ ಮತ್ತು ಕೌನ್ಸಿಲಿಗೆ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನೂ ಅವರು ಹೇಳಿಲ್ಲ. ಈಗ ನಮಗೆ ಗೊತ್ತಿರೋ ಪ್ರಕಾರ ಅವರು ಏನು ಮಾಧ್ಯಮದಲ್ಲಿ ಹೇಳಿದರು, ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಏನನ್ನು ಹೇಳಿದರೂ ಕೂಡ ಅನಧಿಕೃತ ಆಗುತ್ತೆ. ಅದರಿಂದ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಬಂದಾದಮೇಲೆ ಅವರು ಏನು ತೀರ್ಮಾನ, ಅವರು ಏನು ಪ್ರಕಟಣೆ ಮಾಡ್ತಾರೋ ಅದನ್ನು ನಾವು ಕೂಡ ಕಾಯ್ದು ನೋಡಬೇಕು. ಇಲ್ಲ, ನಾವು ಅದೇನು ಮಾತಾಡಿಲ್ಲ. ಮೀಟಿಂಗ್ ಎಲ್ಲ ಊಟ ಮಾಡ್ದು ಯಾಕೆಂದರೆ ನಾವು ಎಲ್ಲರೂ ಇರಬೇಕಲ್ವಾ. ಸೊ ಜಾರ್ಜ್ ಮನೆಗೆ ಹೋಗಿದ್ದು, ಅವರು ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಬರುವಾಗ ಎಲ್ಲ ಜೊತೆಯಲ್ಲಿ ಬಂದವು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನೀವೇನಾದರೂ CM ಹುದ್ದೆಗೆ ನೀವು ಕೂಡ ಆಸ್ಪರೆಂಟ್ ಸರ್ ಅಥವಾ ಕೇಳ್ತೀರಾ? ಅಲ್ಲ, ಈಗ ಅಪ್ರಸ್ತುತ. ಯಾಕೆಂದರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇ ಏನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಅಂತ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್, ನನಗೂ ಅವಕಾಶ ಕೊಡಿ ಅಂತ? ನಾನು ಯಾರನ್ನೂ ಭೇಟಿನೇ ಮಾಡಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು ನಮಗೆ ಅದರ ಮಾಹಿತಿಗಳಿಲ್ಲ. ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರೋ ಪ್ರಕಾರ ರಾಜ್ಯಸಭೆ ಮತ್ತು ಕೌನ್ಸಿಲ್ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. There is a speculation that tomorrow there will be a big changes in the Karnataka Congress politics, sir. How do you look at that, sir? No, our General Secretary AICC, who is in charge of Karnataka, Shri Randeep Surjewala ji is coming, and he will whatever he says, that we will all follow, because he represents the High Command. After the Venugopal statement, wait. After the Venugopal statement, CM is going to resign. Is there any truth in that? What exactly? No, we will know only when Surjewala ji comes. Whatever decision taken by the High Command, he will announce. Sir, after the Venugopal statement, there is the most speculation in the Karnataka politics. Chief Minister will be resigned tomorrow. So how do you look at that, sir? What is the main? As I said, we will wait for our General Secretary, Sri Surjewala ji. He is supposed to come to Bangalore. He will announce whatever the decision taken by the. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸರ್, ಏನು ಉದ್ದೇಶಕ್ಕೆ ಸರ್ ಅದು ಬಹಳ ಮಹತ್ವ. Just courtesy. This is not the first time Chief Minister has called ministers for breakfast. This is not the first time. So many times he has called. DK ಶಿವಕುಮಾರ್ ನಾಳೆ ಬಂದು ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. CM ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆ ನಡೀತಾ ಇದೆ. ಕ್ಲಾರಿಟಿ ಇದೆಯಾ ಸರ್? ಅಂದ್ರೆ ಕ್ಲಾರಿಟಿ ಕೊಟ್ಟಿದ್ಯಾ ನಿಮ್ಗಳಿಗೆ ಏನಾದರೂ ರಾಜೀನಾಮೆ ಕೊಡ್ತಾರಾ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. I repeat once again, until and unless Surjewala ji comes here and makes an announcement of whatever decision High Command has taken,
That will be announced tomorrow by General Secretary. Only after that we will all know. ನಾಳೆನೇ ರಾಜಭವನಕ್ಕೆ ಹೋಗ್ತಾರೆ, ನಾಳೆನೇ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ. No, all those speculations, the answer will be given by General Secretary tomorrow.